ಚಿಕ್ಕ ಹುಡುಗರಿಂದ ಅವ್ರ ಸಿನಿಮಾಗಳು ನೋಡ್ಕೊಂಡು ಬೆಳೆದವರು. ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು, ಅದು ಏನು ಟಿಕೆಟ್ 50 ಪೈಸೆ ₹1 ಮಾಡ್ತಾರೆ. ಅದನ್ನು ಒಂದು 4 ಆಣಿ 8 ಆಣಿ ಜಾಸ್ತಿ ಕೊಟ್ಬಿಟ್ಟು ತಗೊಂಡೋಗಿ ನೋಡ್ತಿದ್ವಿ. ಪೊಲೀಸ್ಗಳ ಹತ್ರ ಒದೆ ತಿಂದು ನೋಡ್ತಿದ್ವಿ. ಅಷ್ಟು ಫ್ಯಾನು ನಾನು ಸಾಹಸ. ನನ್ನ ಅದೃಷ್ಟ ಏನು ಅಂದರೆ, ನಾವು ಬರೀ ಅವ್ರನ್ನ ಸ್ಕ್ರೀನಲ್ಲಿ ನೋಡಿ ಅವ್ರಿಗೆ ಫ್ಯಾನ್ ಆಗಿದ್ವಿ. ಬಟ್ ಅವ್ರ ಜೊತೆ ಆ್ಯಕ್ಟ್ ಮಾಡೋ ಅವಕಾಶ ಸಿಕ್ತು ನನಗೆ. ಆ ಫಸ್ಟ್ ಟೈಮ್ ಅವ್ರನ್ನ ನಾನು ಎದುರಿಗೆ ನೋಡಿದಾಗ ಬಂಗಾರದ ಕಳಶನ ಚಿತ್ರದಲ್ಲಿ ನನಗೊಂದು 2-3 ಲೈನ್ ಡೈಲಾಗ್ ಇತ್ತು. ಫಸ್ಟ್ ಟೈಮು ಸಡನ್ನಾಗಿ ಒಂದು ಸಿನಿಮಾ ಮುಂದೆ ನನ್ನ ನಿಲ್ಲಿಸ್ಬಿಟ್ಟು ತಗೊಂಡೋಗಿ. ನನಗೆ ಡೈಲಾಗ್ ಜ್ಞಾಪನ ಇಲ್ಲ, ಕೈಕಾಲು ನಡುಗ್ತಾ ಇದೆ. ಅವ್ರ ಕಣ್ಣನ್ನು ಒಂದು 5 ಸೆಕೆಂಡ್ಸು ನೋಡೋಕ್ಕಾಗಲಿಲ್ಲ. ಆವಾಗ ವಿಷ್ಣು ಸರ್ ಒಂದು ಮಾತು ಹೇಳಿದ್ರು ನೋಡಿ, ಶಿವರಾಜ್ ಒಂದು ಕೆಲಸ ಮಾಡಿ, ಐ ಕ್ಯಾನ್ ಫೀಲ್ ಎಷ್ಟು ನಿಮಗೆ ಪ್ರಾಬ್ಲಮ್ ಆಗ್ತದೆ ನನ್ನ ನೋಡಿ. ನಿಮಗೆ ಹೆದರಬೇಡಿ. ಫಸ್ಟ್ ಆಫ್ ಆಲ್ ಆ್ಯಕ್ಟ್ರ್ ಶುಡ್ ಯಾರು ಹೆದರಬಾರ್ದು. ಅದಕ್ಕಿಂತ ನಾನೊಬ್ಬ ಸಾಹಸ ಸಿಂಹ ವಿಷ್ಣುವರ್ಧನ್ ಇಲ್ಲ, ನಾನು ಒಬ್ಬ ಆ್ಯಕ್ಟ್ರನ್ನ ಮರೆತುಬಿಟ್ಟು ನನ್ನ ಮುಂದೆ ಬಂದು ನಿಂತ್ಕೊಂಡು, ಡೋಂಟ್ ಸಿ ಮೈ ಐಸ್, ನನ್ನ ಕಣ್ಣು ನೋಡಿ ನೀವು ಡೈಲಾಗ್ ಹೇಳಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮಗೆ ಆ ಭಯ ಬರ್ತಾ ಇದೆ, ಐ ಕ್ಯಾನ್ ಫೀಲ್ ಇಟ್ ಅಂತ ಹೇಳಿ ಅವ್ರು ಹೇಳಿದ ನಿಜ. ಅವ್ರ ಕಣ್ಣನ್ನು ನೋಡಿ 2 ನಿಮಿಷನೂ ಯಾರ ಕೈಲೂ ನೋಡೋಕ್ಕಾಗಲ್ಲ, ಅಷ್ಟು ಪವರ್ ಇದೆ ಅವ್ರ ಕಣ್ಣಲ್ಲಿ. ಅವ್ರಿಗೆ ಹೆಂಗೆ ಸಾಹಸ ಸಿಂಹ ಅಂತ ಹೆಸರು ಆ ಕಣ್ಣಿಂದ ನೋಡ್ಬೋದು. ಯಾಕಂದ್ರೆ ಅಷ್ಟು ಭಯ ನಿಮಗೆ ಅದರಲ್ಲಿ ಆ ಕಣ್ಣಲ್ಲಿ ಭಯ ಭಕ್ತಿ ಎಲ್ಲ ಸಿಕ್ಬಿಡ್ತದೆ ಅವ್ರನ್ನ ನೋಡ್ತಿದ್ದೆ. ದೇವ್ರು ಹೇಳ್ತಾರಲ್ಲ, ತುಂಬ ಒಳ್ಳೆಯವ್ರನ್ನ ಬೇಗ ಕರ್ಕೊಂಡ್ಬಿಡ್ತಾನೆ ಅಂತ. ಅದು ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆನ ಕಳ್ಕೊಂಡೆ. ಸೊ ನನಗೆ ನನ್ನ ತಂದೆ ಕೇಳ್ಕೊಂಡೆ ಆ ಸಂಕಟ ನನಗೆ ಗೊತ್ತು ಹೆಂಗಿರ್ತಂತ. ಬಟ್ ಅದಕ್ಕಿಂತ ಹೆಚ್ಚಿನ ಸಂಕಟ ಆಗಿದೆ ಅವತ್ತು. ಅಂದ್ರೆ ಬೆಳಗಿನ ಜಾವ 4:30-5 ಗಂಟೆಗೆ ನಮಗೊಂದು ಫೋನ್ ಬರುತ್ತೆ, ನಿಮ್ಮ ದೇವ್ರಿಲ್ಲ ಅಂದಾಗ ನನ್ನ ನಿಜವಲ್ಲ ತುಂಬ ತಮಾಷೆ ಮಾಡ್ತಾ ಇದ್ದೀರಾ, ಯಾವನು ಈ ಥರ ಕೆಟ್ಟದಾಗೆಲ್ಲ ಬೈದಿದ್ವಿ. ನನ್ನ ಫ್ರೆಂಡ್ಸೇ ಹೇಳಿದ್ದು ನನಗೆ, ಫೋನ್ ಇಲ್ಲ ಈ ಥರ ನ್ಯೂಸ್ ಬಂತು. ಸೊ ನೋಡಿ ಮನೆ ಹತ್ರ ಹೋಗಿ ನೋಡಿದಾಗ ಹೇಳಿದಲ್ಲ, ದೇವ್ರು ಜಾಸ್ತಿ ದಿನ ಇರೋಲ್ಲ, ತುಂಬ ದಿನ ಒಳ್ಳೆಯವ್ರು ಇರೋಲ್ಲ ಅನ್ನೋಕ್ಕೆ ಇಷ್ಟು ಸಾಕು.